ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದಗಳನ್ನ ನೋಡೋಣ. ನಾವು ಕಲಿತಾ ಇದ್ದರೆ ಅದಕ್ಕೆ ಕೊನೆಯೇ ಇಲ್ಲ ಮತ್ತು ಕಲಿಯುವುದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ, ಏಕೆಂದರೆ ನಮಗೆ ಕಲಿಯುವುದು ತುಂಬಾ ಇದೆ. ಈ ಸಮಾನಾರ್ಥಕ ಪದಗಳನ್ನು ತೆಗೆದುಕೊಂಡರೆ ಒಂದು ಪದಕ್ಕೆ ಹಲವಾರು ಅರ್ಥಗಳಿವೆ, ಆದರೆ ಅವೆಲ್ಲ ನಮಗೆ ಗೊತ್ತೇ ಇಲ್ಲ. ಆದರೂ ಕೂಡ ನಾವು ಕಲಿಯೋಣ, ನಮ್ಮ ಜ್ಞಾನವನ್ನು ಅಂದರೆ ನಾಲೆಡ್ಜನ್ನು ಹೆಚ್ಚಿಸಿಕೊಳ್ಳೋಣ. ಬನ್ನಿ ಈಗ ಸಿನೋನಿಮ್ಸ್ನ ನೋಡೋಣ. ಫಸ್ಟ್ ಒನ್, ಡೇಂಜರಸ್ ಅಂದರೆ ಹಜರ್ಡಸ್ ಮತ್ತು ರಿಸ್ಕಿ. ಈ ಮೂರು ಪದಕ್ಕೂ ಒಂದೇ ಸಮಾನಾರ್ಥಕ ಪದ, ಅದು ಅಪಾಯಕಾರಿ. ಒಂಟಿಯಾಗಿ ಪ್ರಯಾಣಿಸುವುದು ಅಪಾಯಕಾರಿ ಅಂದರೆ ಇಟ್ ಈಸ್ ಡೇಂಜರಸ್ ಟು ಟ್ರಾವೆಲ್ ಅಲೋನ್. ಇಟ್ ಈಸ್ ಡೇಂಜರಸ್ ಟು ಟ್ರಾವೆಲ್ ಅಲೋನ್. ಪ್ರಯಾಣ ಅಪಕಾರಿಯಾಗಿತ್ತು ಅಂದರೆ ದ ಜರ್ನಿ ವಾಸ್ ಹಜರ್ಡಸ್. ದ ಜರ್ನಿ ವಾಸ್ ಹಜರ್ಡಸ್. ಇದು ಅಪಕಾರಿಯಾಗಿರಬಹುದು ಅಂದರೆ ಇಟ್ ಕುಡ್ ಬಿ ರಿಸ್ಕಿ. ಇಟ್ ಕುಡ್ ಬಿ ರಿಸ್ಕಿ. ಎಕ್ಸ್ಟಸಿ ಅಂದರೆ ಜಾಯ್ ಮತ್ತು ಡಿಲೈಟ್. ಈ ಮೂರು ಪದಗಳಿಗೂ ಸಮಾನಾರ್ಥಕ ಪದ ಅಂದರೆ ಮೈಮರೆಯುವುದು. ಅವಳು ಪ್ರೀತಿಯಲ್ಲಿ ಮೈಮರೆತಿದ್ದಳು ಅಂದರೆ ಶಿ ವಾಸ್ ಇನ್ ಆ್ಯನ್ ಎಕ್ಸ್ಟಸಿ ಆಫ್ ಲವ್. ಶಿ ವಾಸ್ ಇನ್ ಆ್ಯನ್ ಎಕ್ಸ್ಟಸಿ ಆಫ್ ಲವ್. ಎಕ್ಸ್ಟಸಿ ಮುಂದೆ ಆ್ಯನ್ ಇದೆ ಬಿಕಾಸ್ ಇ ಈಸ್ ಆ್ಯನ್ ಓವಲ್. ನಾನು ಸಂತೋಷಕ್ಕಾಗಿ ಅಳಲು ಬಯಸುತ್ತೇನೆ ಅಂದರೆ ಐ ವಾಂಟ್ ಟು ವೀಪ್ ಫಾರ್ ಜಾಯ್. ಐ ವಾಂಟ್ ಟು ವೀಪ್ ಫಾರ್ ಜಾಯ್. ವೀಪ್ ಅಂದರೆ ಅಳು. ನಿಮ್ಮನ್ನು ಭೇಟಿಯಾಗಲು ನನಗೆ ಸಂತೋಷವಾಗಿದೆ ಅಂದರೆ ಐ ಆಮ್ ಡಿಲೈಟೆಡ್ ಟು ಮೀಟ್ ಯು. ಐ ಆಮ್ ಡಿಲೈಟೆಡ್ ಟು ಮೀಟ್ ಯು. ಡಿಲೈಟೆಡ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಡಿಲೈಟ್. ಡೆನ್ಸ್ ಅಂದರೆ ಥಿಕ್, ಹೆವಿ. ಈ ಮೂರು ಪದಕ್ಕೂ ಒಂದೇ ಅರ್ಥ, ದಟ್ಟವಾದ. ಗಾಳಿಯು ಮಾಲಿನ್ಯದಿಂದ ದಟ್ಟವಾಗಿರುತ್ತದೆ ಅಂದರೆ ದ ಏರ್ ಈಸ್ ಡೆನ್ಸ್ ವಿತ್ ಪೊಲ್ಯೂಷನ್. ದ ಏರ್ ಈಸ್ ಡೆನ್ಸ್ ವಿತ್ ಪೊಲ್ಯೂಷನ್. ಪೊಲ್ಯೂಷನ್ ಅಂದರೆ ಮಾಲಿನ್ಯ. ಕೊಬ್ಬಿನ ಪದರವು ತುಂಬ ದಪ್ಪವಾಗಿರುತ್ತದೆ ಅಂದರೆ ದ ಲೇಯರ್ ಆಫ್ ಫ್ಯಾಟ್ ಈಸ್ ವೆರಿ ಥಿಕ್. ದ ಲೇಯರ್ ಆಫ್ ಫ್ಯಾಟ್ ಈಸ್ ವೆರಿ ಥಿಕ್. ಫ್ಯಾಟ್ ಅಂದರೆ ಕೊಬ್ಬು, ಥಿಕ್ ಅಂದರೆ ದಪ್ಪ ಮತ್ತು ದಟ್ಟ ಎರಡು ಸೇಮ್. ಪೋರ್ಟಲನ್ನು ಭಾರಿ ಮರದಲ್ಲಿ ರೂಪಿಸಲಾಗಿದೆ ಅಂದರೆ ದ ಪೋರ್ಟಲ್ ವಾಸ್ ಫ್ರೇಮ್ಡ್ ಇನ್ ಹೆವಿ ಟಿಂಬರ್. ದ ಪೋರ್ಟಲ್ ವಾಸ್ ಫ್ರೇಮ್ಡ್ ಇನ್ ಹೆವಿ ಟಿಂಬರ್. ಎನ್ಕರೇಜ್ ಅಂದರೆ ಮೋಟಿವೇಟ್ ಮತ್ತು ಇನ್ಸ್ಪೈರ್ ಅಂದರೆ ಪ್ರೋತ್ಸಾಹಿಸು. ಅವರು ಅವಳನ್ನು ನೃತ್ಯ ಮಾಡಲು ಪ್ರೋತ್ಸಾಹಿಸಿದರು ಅಂದರೆ ದೇ ಎನ್ಕರೇಜ್ಡ್ ಹರ್ ಟು ಡ್ಯಾನ್ಸ್. ದೇ ಎನ್ಕರೇಜ್ಡ್ ಹರ್ ಟು ಡ್ಯಾನ್ಸ್. ಎನ್ಕರೇಜ್ಡ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಎನ್ಕರೇಜ್. ನಾನು ಅವನನ್ನು ಪ್ರೇರೇಪಿಸಲು ಪ್ರಯತ್ನಿಸುತ್ತಿದ್ದೆ ಅಂದರೆ ಐ ವಾಸ್ ಟ್ರೈಯಿಂಗ್ ಟು ಮೋಟಿವೇಟ್ ಹಿಮ್. ಐ ವಾಸ್ ಟ್ರೈಯಿಂಗ್ ಟು ಮೋಟಿವೇಟ್ ಹಿಮ್. ಈ ಉಲ್ಲೇಖಗಳು ನಮಗೆ ಸ್ಫೂರ್ತಿ ನೀಡುತ್ತವೆ ಅಂದರೆ ದೀಸ್ ಕೋಟ್ಸ್ ವಿಲ್ ಇನ್ಸ್ಪೈರ್ ಅಸ್. ದೀಸ್ ಕೋಟ್ಸ್ ವಿಲ್ ಇನ್ಸ್ಪೈರ್ ಅಸ್. ಡ್ಯಾಮೇಜ್ ಅಂದರೆ ಹಾರ್ಮ್. ಹಾರ್ಮಲ್ಲಿ ಆರ್ ಸೈಲೆಂಟ್. ಮತ್ತು ರೂಯಿನ್. ಈ ಮೂರಕ್ಕೂ ಒಂದೇ ಅರ್ಥ, ಹಾನಿ. ಸೂರ್ಯನು ನಿಮ್ಮ ಚರ್ಮವನ್ನು ಹಾನಿಗೊಳಿಸಬಹುದು ಅಂದರೆ ದ ಸನ್ ಕ್ಯಾನ್ ಡ್ಯಾಮೇಜ್ ಯುವರ್ ಸ್ಕಿನ್. ದ ಸನ್ ಕ್ಯಾನ್ ಡ್ಯಾಮೇಜ್ ಯುವರ್ ಸ್ಕಿನ್. ನಾನು ನಿಮಗೆ ಹಾನಿ ಮಾಡುವುದಿಲ್ಲ ಎಂದು ಭರವಸೆ ನೀಡುತ್ತೇನೆ ಅಂದರೆ ಐ ಪ್ರಾಮಿಸ್ ನಾಟ್ ಟು ಹಾರ್ಮ್ ಯು. ಐ ಪ್ರಾಮಿಸ್ ನಾಟ್ ಟು ಹಾರ್ಮ್ ಯು. ನಮ್ಮ ಮದುವೆ ಹಾಳಾಗಿದೆ ಎಂಬ ಆತಂಕ ನನಗಿದೆ ಅಂದರೆ ಐ ಆಮ್ ವರೀಡ್ ಅವರ್ ಮ್ಯಾರೇಜ್ ಈಸ್ ರೂಯಿನ್ಡ್. ಐ ಆಮ್ ವರೀಡ್ ಅವರ್ ಮ್ಯಾರೇಜ್ ಈಸ್ ರೂಯಿನ್ಡ್. ರೂಯಿನ್ಡ್ ಈಸ್ ಪಾಸ್ಟ್ ಟೆನ್ಸ್ ಆಫ್ ರೂಯಿನ್. ಇನಫ್ ಅಂದರೆ ಸಫಿಷಿಯೆಂಟ್ ಮತ್ತು ಅಬಾಂಡೆಂಟ್. ಈ ಮೂರಕ್ಕೂ ಒಂದೇ ಅರ್ಥ, ಸಾಕಷ್ಟು ಅಥವಾ ಬೇಕಾದಷ್ಟು. ಅವಳ ಬಳಿ ಒಂದು ವಾರಕ್ಕೆ ಬೇಕಾದಷ್ಟು ತರಕಾರಿಗಳಿವೆ ಅಂದರೆ ಶಿ ಹ್ಯಾಸ್ ಇನಫ್ ವೆಜಿಟೇಬಲ್ಸ್ ಫಾರ್ ಅ ವೀಕ್. ಶಿ ಹ್ಯಾಸ್ ಇನಫ್ ವೆಜಿಟೇಬಲ್ಸ್ ಫಾರ್ ಅ ವೀಕ್. ಇಂದು ನನಗೆ ಸಾಕಷ್ಟು ಸಮಯವಿತ್ತು ಅಂದರೆ ಐ ಹ್ಯಾಡ್ ಸಫಿಷಿಯೆಂಟ್ ಟೈಮ್ ಟುಡೇ. ಐ ಹ್ಯಾಡ್ ಸಫಿಷಿಯೆಂಟ್ ಟೈಮ್ ಟುಡೇ. ಬೇಸಿಗೆಯಲ್ಲಿ ಮಳೆಯು ಹೆಚ್ಚು ಹೇರಳವಾಗಿರುತ್ತದೆ
ಅಂದರೆ ರೈನ್ಫಾಲ್ ಇಸ್ ಮೋರ್ ಅಬಾಂಡೆಂಟ್ ಇನ್ ಸಮ್ಮರ್. ರೈನ್ಫಾಲ್ ಇಸ್ ಮೋರ್ ಅಬಾಂಡೆಂಟ್ ಇನ್ ಸಮ್ಮರ್. ಹೇರಳ ಅಂದರೆ ಅಬಾಂಡೆಂಟ್. ಸಾಕಷ್ಟು, ಬೇಕಾದಷ್ಟು ಮತ್ತು ಹೇರಳ ಇವೆಲ್ಲ ಒಂದೇ ಅರ್ಥ ಕೊಡುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.